ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತದೆ ಅಂತೆ. ಹೀಗಾಗಿ ಮೊಟ್ಟೆ ಇದೀಗ ಆರೋಪಿ ಸ್ಥಾನದಲ್ಲಿದೆ. ಆದರೆ ತಜ್ಞರು ಪೌಷ್ಟಿಕಾಂಶಗಳನ್ನುಳ್ಳ ಮೊಟ್ಟೆಗಳನ್ನು ಸೇವಿಸುವಂತೆ ಕರೆ ನೀಡಿದ್ದಾರೆ. ಮೊಟ್ಟೆ ಮಾರಾಟಗಾರರು ಇದೊಂದು ಷಡ್ಯಂತ್ರ ಅಂತಾರೆ. ಒಟ್ಟಾರೆ ಮೊಟ್ಟೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅಗ್ನಿ ಪರೀಕ್ಷೆಗೆ ಒಳಗಾಗಬೇಕಾಗಿದೆ. ಇದು ಮೊಟ್ಟೆಯ ಕತೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಒಂದು ಮೊಟ್ಟೆಯಿಂದ ತುಂಬುವುದು ಹೊಟ್ಟೆ. ಅಂದರೆ ಮೊಟ್ಟೆಯಲ್ಲಿರುವಂತಹ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳಿಂದಾಗಿ ದೀರ್ಘಕಾಲ ಹೊಟ್ಟೆ ತುಂಬಿದ ಅನುಭವವಾಗ್ತದೆ. ಹಸಿವನ್ನು ನಿಯಂತ್ರಿಸಿ ತೂಕ ಇಳಿಸಲು ಮೊಟ್ಟೆ ನೆರವಾಗ್ತದೆ. ಜೊತೆಗೆ ಸ್ನಾಯುಗಳ ಬೆಳವಣಿಗೆ, ಮೆದುಳಿನ ಆರೋಗ್ಯ, ಕಣ್ಣಿನ ದೃಷ್ಟಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಮೊಟ್ಟೆ ಹೆಚ್ಚಿಸುತ್ತದೆ. ಮೊಟ್ಟೆ ಪೌಷ್ಟಿಕಾಂಶಗಳ ನಿಧಿ, ಅಗ್ಗದ ಹಾಗೂ ಸುಲಭವಾಗಿ ದೊರೆಯುವಂತಹ ಸಂಪೂರ್ಣ ಆಹಾರ. ಆದರೆ ಮೊಟ್ಟೆಯನ್ನ ಅತಿಯಾಗಿ ಸೇವಿಸಿದ್ರೆ ಉಷ್ಣತೆ ಹಾಗೂ ಜೀರ್ಣಕ್ರಿಯೆಗೆ ಸಮಸ್ಯೆ ಆಗಬಹುದು. ಪ್ರೋಟೀನ್ ಮತ್ತು ಕೊಬ್ಬಿನಿಂದಾಗಿ ದೀರ್ಘಕಾಲದವರೆಗೆ ಹಸಿವಾಗದಂತೆ ತಡೆಯುತ್ತದೆ. ಕಡಿಮೆ ಕ್ಯಾಲೋರಿ ಸೇವನೆಯಿಂದ ತೂಕ ಇಳಿಸಲು ಸಹಕಾರಿಯಾಗಿದೆ. ಮೊಟ್ಟೆಯಲ್ಲಿರುವಂತಹ ಪ್ರೋಟೀನ್ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಕೋಲಿನ್ ಮತ್ತು ಉತ್ಕರ್ಷಣ ನಿರೋಧಕಗಳು ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತವೆ. ಲುಟಿನ್ ಮತ್ತು ಜಿಯಾಕ್ಸಿನ್ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ವಿಟಮಿನ್ ಬಿ12 ಹಾಗೂ ಇತರೆ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸಲು ಮೊಟ್ಟೆ ನೆರವಾಗ್ತದೆ. ಬೇಸಿಗೆಯಲ್ಲಿ ದೇಹದ ಉಷ್ಣತೆ ಹೆಚ್ಚಾಗುತ್ತದೆ. ಅಜೀರ್ಣತೆ, ಮಲಬದ್ಧತೆ ಅಥವಾ ಹೊಟ್ಟೆ ಕೆಡಬಹುದು. ಮೊಟ್ಟೆ ಸೇವನೆಯಿಂದ ಕೆಲವರಿಗೆ ಅಲರ್ಜಿ ಕೂಡ ಉಂಟಾಗಬಹುದು. ಅಧಿಕ ಕೊಲೆಸ್ಟ್ರಾಲ್ ಇರುವವರು ವೈದ್ಯರ ಸಲಹೆಯನ್ನು ಪಡೆಯುವುದು ಅತಿ ಮುಖ್ಯ. ಇನ್ನು ಆರೋಗ್ಯಕರ ಜೀವನ ಶೈಲಿಗಾಗಿ ದಿನಕ್ಕೆ 1-2 ಮೊಟ್ಟೆಗಳನ್ನು ತಿನ್ನೋದು ಒಳ್ಳೆಯದು. ಆದರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೆ ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯವಾಗಿದೆ. ಮೊಟ್ಟೆಗಳನ್ನು ಸರಿಯಾಗಿ ಸಂಗ್ರಹಿಸದಿದ್ರೆ ಬೇಗನೆ ಹಾಳಾಗ್ತವೆ. ಅವಧಿ ಮೀರಿದ ಮೊಟ್ಟೆಗಳನ್ನು ತಿಂದರೆ ವಿಷವಾಗಿ ಪರಿಣಮಿಸಬಹುದು ಅಂತ ಹೇಳಿ ವೈದ್ಯರು ಎಚ್ಚರಿಸ್ತಾರೆ. ಮೊಟ್ಟೆ ಕೆಡಲು ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಪ್ರಮುಖ ಕಾರಣ ಎನ್ನಲಾಗಿದೆ. ಇದು ಮೊಟ್ಟೆಯನ್ನು ವಿಷವಾಗಿ ಪರಿವರ್ತಿಸುವಂತಹ ಅಪಾಯಕಾರಿ ಬ್ಯಾಕ್ಟೀರಿಯಾಗಳಲ್ಲಿ ಒಂದಾಗಿದೆ. ಇನ್ನು ನಾವು ದೀರ್ಘಕಾಲದವರೆಗೆ ಮೊಟ್ಟೆಯನ್ನು ಸಂಗ್ರಹಿಸಿದರೆ ಅದರ ಒಳಗಿನ ರಚನೆ ಬದಲಾಗ್ತದೆ. ಮೊಟ್ಟೆಯೊಳಗಿನ ಗಾಳಿಯ ಚೀಲವು ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತದೆ. ಇದರಿಂದಾಗಿ ಹಳದಿ ಲೋಳೆ ಗಟ್ಟಿಯಾಗ್ತದೆ ಹಾಗೂ ಬಿಳಿ ಭಾಗವು ನೀರಿನಂತಾಗ್ತದೆ. ಹೀಗಾಗಿ ಮೊಟ್ಟೆ ತನ್ನ ತಾಜಾತನವನ್ನು ಕಳೆದುಕೊಳ್ತಿದೆ. ಮೊಟ್ಟೆ ತಾಜುವಾಗಿದೆಯೇ ಅಥವಾ ಹಾಳಾಗಿದೆಯೇ ಅಂತ ಹೇಳಿ ಕಂಡುಹಿಡಿಯೋಕೆ ಸರಳ ಪರೀಕ್ಷೆಗಳಿವೆ. ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಮೊಟ್ಟೆಯೊಂದನ್ನು ಹಾಕಿ. ಮೊಟ್ಟೆ ತೇಲ್ತಾ ಇದ್ರೆ ಅದು ಹಾಳಾಗಿದೆ ಎಂದರ್ಥ. ಮೊಟ್ಟೆ ಸಂಪೂರ್ಣವಾಗಿ ಮುಳುಗಿದ್ರೆ ಅದು ತಾಜುವಾಗಿದೆ. ಕೊಳೆತ ಮೊಟ್ಟೆಯಿಂದ ಕೆಟ್ಟ ವಾಸನೆ ಬರ್ತಾ ಇದೆ. ಮೊಟ್ಟೆಯನ್ನ ಕಿವಿ ಬಳಿ ಹಿಡಿದು ಅಲ್ಲಾಡಿಸಿದಾಗ ಅದರೊಳಗಿನ ದ್ರವ ಏಜಿದಂತೆ ಕೇಳಿಸಿದ್ರೆ ಮೊಟ್ಟೆ ಹಳೆಯದು ಎಂದರ್ಥ. ಹಳದಿ ಲೋಳೆ ಒಳಭಾಗದಲ್ಲಿ ಜಿಗುಟಾದ ಬಳಿಕ ಬಣ್ಣದಲ್ಲಿನ ಬದಲಾವಣೆಗಳು ಸಹ ಕೆಟ್ಟ ಚಿಹ್ನೆಗಳಾಗಿವೆ. ಮೊಟ್ಟೆಗಳನ್ನು ಶಾಖದಿಂದ ದೂರವಿಟ್ಟು ತಂಪಾದ ಕತ್ತಲೆಯ ಸ್ಥಳದಲ್ಲಿ ಸಂಗ್ರಹಿಸುವ ಮೂಲಕ ಹೆಚ್ಚು ಕಾಲ ತಾಜುವಾಗಿಸಿಕೊಳ್ಳಬಹುದು. ಮೊಟ್ಟೆ ಸೇವನೆಯಿಂದ ಮಕ್ಕಳ ಬ್ರೈನ್ ಡೆವಲಪ್ಗೆ ತುಂಬಾನೇ ಒಳ್ಳೆಯದು. ಮೊಟ್ಟೆ ತಿಂದರೆ ಯಾವುದೇ ಹಾರ್ಟ್ ಅಟ್ಯಾಕ್ ಕೂಡ ಆಗಲ್ಲ. ಗರ್ಭಿಣಿಯರಿಗೆ ಮೊಟ್ಟೆ ಬೇಕೇ ಬೇಕು. ಮೊಟ್ಟೆಯನ್ನು ತಿಂದರೆ ಹಳದಿಯನ್ನು ತಿನ್ನಬೇಕು. ಮೊಟ್ಟೆ ತಿಂದರೆ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಹೇಳಿ ತಜ್ಞರು ಹೇಳ್ತಾರೆ.
ಮೊಟ್ಟೆ ಸೇವನೆಯಿಂದ ಆರೋಗ್ಯಕ್ಕೆ ಕಂಟಕಾನ? ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆಯಾ? ಮೊಟ್ಟೆ ತಿಂದ್ರೆ ಮಾರಕ ಕ್ಯಾನ್ಸರ್ ಬರುತ್ತಾ? ಹೇಗೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಮೊಟ್ಟೆ ಸೇವನೆಗೆ ಜನ ಭಯ ಬೀಳ್ತಾ ಇದ್ದಾರೆ. ಕೆಲವು ಜನಪ್ರಿಯ ಬ್ರ್ಯಾಂಡ್ಗಳ ಮೊಟ್ಟೆಗಳಲ್ಲಿ AOZ ಅಥವಾ ನೈಟ್ರೋಫ್ಯೂರಾನ್ ಎಂಬ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನುವಂತಹ ಸುದ್ದಿ ವೈರಲ್ ಆಗಿದೆ. ನೈಟ್ರೋಫ್ಯೂರಾನ್ DNA ಡ್ಯಾಮೇಜ್ ಮಾಡಿ ಕ್ಯಾನ್ಸರ್ ಉಂಟಾಗಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ. ನಿರ್ದಿಷ್ಟ ಮಟ್ಟಕ್ಕಿಂತ ಹೆಚ್ಚು ನೈಟ್ರೋಫ್ಯೂರಾನ್ ಅನ್ನು ಬಳಸಿದ್ರೆ ಮೊಟ್ಟೆ ಕ್ಯಾನ್ಸರ್ಗೆ ಕಾರಣವಾಗ್ತಾ ಇದೆ ಎನ್ನಲಾಗಿದೆ. ಈ ಚರ್ಚೆ ಮೊಟ್ಟೆ ತಿನ್ನುವವರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಹಿಂದೆ ನಡೆಸಿದಂತಹ ಪರೀಕ್ಷೆಗಳಲ್ಲಿ ಹಾನಿಕಾರಕ ಅಂಶಗಳು ಕಂಡು ಬಂದಿಲ್ಲ. ಪ್ರಮುಖವಾಗಿ ಎಗೋಜ್ ಕಂಪನಿ ಮೊಟ್ಟೆಗಳ ಕುರಿತ ವೈರಲ್ ವಿಡಿಯೋ ಬಗ್ಗೆ ಸಚಿವ ದಿನೇಶ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಕುರಿತ ಸ್ಪಷ್ಟವಾದ ವಿಚಾರವನ್ನು ತಿಳಿದುಕೊಳ್ಳಲು ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈಗಾಗಲೇ ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿದ್ದೇವೆ. ಟೆಸ್ಟ್ ಮಾಡಿದ ಬಳಿಕ ವಿಚಾರ ತಿಳಿಸ್ತೇನೆ. ಸದ್ಯಕ್ಕೆ ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆರೋಪಗಳ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ 50 ಕಡೆ 20 ಮೊಟ್ಟೆಗಳ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ಗಳಲ್ಲಿ ಕೂಲಂಕುಷ ಪರೀಕ್ಷೆ ನಡೆಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಒಂದು ವೇಳೆ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾದರೆ ಮೊಟ್ಟೆ ಉತ್ಪಾದಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಇನ್ನು ಆರೋಗ್ಯ ಇಲಾಖೆಯಿಂದ ಮೊಟ್ಟೆ ಟೆಸ್ಟ್ಗೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಾಂಸಕ್ಕಾಗಿ ವೆಂಕಾ, ಬೀಕಾಬ್, ಸುಗುಣ, IB ತಳಿಗಳ ಕೋಳಿಗಳನ್ನು ಬೆಳೆಸಲಾಗ್ತಾ ಇದೆ. ಇವುಗಳ ವೈವಿಧ್ಯತೆ ಏನಂದ್ರೆ 6 ವಾರಗಳಲ್ಲಿ 3 kg ಆಹಾರವನ್ನು ತಿಂದು ಅಂದಾಜು 2 ರಿಂದ 2.5 kg ಮಾಂಸವನ್ನು ನೀಡುತ್ತದೆ. ವೆಂಕಾ, ಬೀಕಾಬ್, ಸುಗುಣ, IB ಮಾಂಸದ ಕೋಳಿಗಳು ವೈಜ್ಞಾನಿಕವಾಗಿ ಬೆಳೆಯಲು 36 ರಿಂದ 42 ದಿನಗಳು ಬೇಕಾಗ್ತವೆ. ಆದರೆ ಬೆಳವಣಿಗೆ ವಿಳಂಬ ಆಗದಂತೆ ನೋಡಿಕೊಳ್ಳಲು ಹಾರ್ಮೋನ್ ಚುಚ್ಚುಮದ್ದನ್ನು ನೀಡಲಾಗುತ್ತದೆ ಎಂಬ ಆತಂಕ ಇದೆ. ಆದರೆ ಇದನ್ನ ಪಶುಸಂಗೋಪನೆ ಇಲಾಖೆ ಅಲ್ಲಗೆಳೆದಿದೆ. ಈ ತಳಿಗಳಿಗೆ ಯಾವುದೇ ರೀತಿಯ ಹಾರ್ಮೋನು ಚುಚ್ಚುಮದ್ದುಗಳನ್ನು ಬಳಸ್ತಾ ಇಲ್ಲ ಅಂತ ಹೇಳಿ ತಿಳಿಸಿದೆ. ಹೀಗಾಗಿ ಕೋಳಿ ಪ್ರಿಯರು ಇನ್ಮುಂದೆ ಅನುಮಾನ, ಆತಂಕ ಇಲ್ಲದೆ ಕೋಳಿ ಮಾಂಸ ಸೇವನೆ ಮಾಡಬಹುದು ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಮೊಟ್ಟೆಯಿಂದ ಕ್ಯಾನ್ಸರ್ ರೋಗ ಬರಲಿದೆ ಅನ್ನುವಂತಹ ಆರೋಪಕ್ಕೆ ಕರ್ನಾಟಕ ಪೌಲ್ಟ್ರಿ ಅಸೋಸಿಯೇಷನ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅಂತ ಹೇಳಿ ದೂರಿದೆ. ಮೊಟ್ಟೆಗಳನ್ನು ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಿ ಮಾಹಿತಿಯನ್ನ ನೀಡಿದರೆ ಸಂಶಯ ನಿವಾರಣೆಯಾಗಲಿದೆ ಎನ್ನಲಾಗಿದೆ. ಒಟ್ಟಾರೆ ಮೊಟ್ಟೆಯೊಂದು ಆರೋಪ ಮುಕ್ತವಾದರೆ ಅದು ತುಂಬಿಸಲಿದೆ ಎಲ್ಲರ ಹೊಟ್ಟೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರಿ ಫೋಕಸ್ ಟಿವಿ.